ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ತನ್ನ 2ನೇ ವಾರ್ಷಿಕೋತ್ಸವವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಮಕ್ಕಳ ತಜ್ಞ ಡಾ. ರವಿಕುಮಾರ್, ರಕ್ತದಾನವು ಶ್ರೇಷ್ಠ ದಾನವಾಗಿದ್ದು ಒಬ್ಬರ ರಕ್ತ ಮತ್ತೊಬ್ಬರ ಜೀವ ಉಳಿಸಲು ನೆರವಾಗುತ್ತದೆ. ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲದ ಕಾರಣ ಆರೋಗ್ಯವಂತರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು ಎಂದು ಕರೆ ನೀಡಿದರು. ಟ್ರಸ್ಟ್ ಅಧ್ಯಕ್ಷ ಗೋಳು ಶ್ರೀನಿವಾಸ ಮಾತನಾಡಿ, ಶಿಕ್ಷಣ, ಆರೋಗ್ಯ ಹಾಗೂ ಸಮಾಜಮುಖಿ ಸೇವೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ಟ್ರಸ್ಟ್ ಕಾರ್ಯನಿರ್ವಹಿಸುತ್ತಿದ್ದು ಸತತ 2ನೇ ವರ್ಷವೂ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ರಕ್ತದ ಕೊರತೆಯನ್ನ ನೀಗಿಸಲು ಇಂತಹ ಶಿಬಿರಗಳು ಅಗತ್ಯ ಎಂದು ಹೇಳಿದರು. ಕಾರ್ಯದರ್ಶಿ ಗಂಗರಾಜು, ಪ್ರಧಾನ ಕಾರ್ಯದರ್ಶಿ ಎಂಎನ್ ವೆಂಕಟೇಶ್, ಖಜಾಂಚಿ ಆನಂದ, ಟ್ರಸ್ಟಿ ಶಿಲ್ಪಾ ಸೇರಿದಂತೆ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಶಾಪ ಟಿವಿ, ಚಿಕ್ಕಬಳ್ಳಾಪುರ. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್, ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನೋಂಥದ್ದು ಸಮಾಜ ಸೇವೆಗೋಸ್ಕರನೇ ಇದೊಂದು ಸ್ಟಾರ್ಟ್ ಮಾಡಿರೋಂಥ ಸಂಸ್ಥೆ. ನಾವು ಸತತ 2 ವರ್ಷಗಳಿಂದ ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಸಮಾಜದಲ್ಲಿ ನಾವು ನಿಲ್ತೇವೆ ಅಂತೇಳಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ತೋರಿಸ್ಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಟ್ರಸ್ಟು ಉದ್ಘಾಟನೆ ಆಗಿ 2 ವರ್ಷಗಳಾಗ್ತಾಯಿದೆ. ಅದರ ಪ್ರಯುಕ್ತ ಇದು ಸತತ 2ನೇ ವರ್ಷದ ರಕ್ತದಾನ ಶಿಬಿರವನ್ನು ಮಾಡ್ತಾಯಿದ್ದೇವೆ. ನೀವು ಹೇಳ್ದಂಗೆ ನಾವೇನು ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದೀವಿ ಅಂತಂದರೆ, ಈಗ ನಾವು ಸಿಂಪಲ್ಲಾಗಿ ಮಾಡೋಂಥ ಉದ್ದೇಶ ಏನಪ್ಪ ಅಂತಂದರೆ, ನಾವೆಲ್ಲ ಯುವಕರು ಒಂದು 5 ಜನ ನಾವೇನು ಸೇರಿಕೊಂಡು ಇದನ್ನು ನಡೆಸ್ತಿದ್ದೀವಿ. ನಾವೆಲ್ಲ ಸಣ್ಣ ಸರ್ವಿಸ್ ಮಾಡಿಕೊಂಡು ಕೆಲಸಗಳು ಮಾಡಿಕೊಂಡು ನಡೆಸ್ತಾ ಇರೋಂಥ ಸಂಸ್ಥೆ. ನಾವು ಅತಿ ಹೆಚ್ಚಿಗೆ ಹಣವನ್ನು ವ್ಯಯ ಮಾಡದೆ ಒಂದು ಬ್ಲಡ್ ಕ್ಯಾಂಪ್ಗೆ ಏನು ಬೇಕು ಸಿಂಪಲ್ಲಾಗಿ ನಮ್ಮ ಡಾ. ರವಿಕುಮಾರ್ ಸರ್ ನಮ್ಮ ಸದಾ ನಿಲ್ತಾ ಇರ್ತಾರೆ. ಅವರು ಬಂದು ನಮಗೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟು ನಮ್ಮ ಜೊತೆ ನಿಂತಾಗ ಅವ್ರಿಗೂ ನಾನು ಕೃತಜ್ಞತೆ ಹೇಳ್ತೇನೆ. ಇದೇ ರೀತಿ ನಮ್ಮ ಟ್ರಸ್ಟು ಮುಂದಿನ ಪ್ರತಿಯೊಂದು ವರ್ಷಗಳಲ್ಲೂ ಸಹ ಇದೇ ರೀತಿ ಸಮಾಜಮುಖಿ ಸರ್ವಿಸ್ಗಳನ್ನು ನಾವು ಮಾಡ್ತೇವೆ ಅಂತೇಳಿ ನಾನು ಈ ಮೂಲಕ ನಾನು ಹೇಳ್ತೇನೆ ಸರ್. ರಕ್ತದಾನ ಶಿಬಿರ ಯಾಕೆ ಅಂತಂತಂದರೆ, ಈಗ ನೋಡಿ, ಪ್ರತಿನಿತ್ಯದ ಜೀವನದಲ್ಲಿ ನಾವು ನೋಡಿದ ತಕ್ಷಣ ಸೋಷಿಯಲ್ ಮೀಡಿಯಾ ನೋಡಲಿ, ಪೇಪರ್ ನೋಡಲಿ, ಯಾವಾಗ ನೋಡಿದ್ರು ಅಪಘಾತಗಳಂತಂದರೆ ತುಂಬ ಜಾಸ್ತಿ ಆಗ್ತಾಯಿದೆ. ಜೊತೆಗೆ ಈಗ ಅಂಥ ಒಂದು ಸಂದರ್ಭದಲ್ಲಿ ಬ್ಲಡ್ ನಮಗೆ ಬಹಳ ಅತಿ ಮುಖ್ಯವಾಗಿದೆ. ಈಗೇನಾಗಿದೆ, ನಮ್ಮ ರಕ್ತದೊತ್ತಡಗಳು, BP, ಶುಗರ್ ಆಗಿರುವಂಥದ್ದು ಇದು ತುಂಬ ಜಾಸ್ತಿ ಆಗಿದೆ. ಅಂದರೆ ಬ್ಲಡ್ ದಿನೇ ಆರೋಗ್ಯವಂತ ಯುವಕರು ಕೆಟ್ಟ ಚಟಗಳಿಗೆ ನಿರತರಾಗಿ, ಇಲ್ಲಾಂದ್ರೆ BP, ಶುಗರ್ ಜಾಸ್ತಿ ಆಗಿ ಬ್ಲಡ್ ಕೊಡೋಂಥವ್ರು ತುಂಬ ಕಡಿಮೆ ಆಗ್ತಾ ಬರ್ತಿದ್ದಾರೆ. ಹಾಗಾಗಿ ಈಗ ನಮಗೆ ಬ್ಲಡ್ ಸಂಸ್ಥೆಗಳು ಹೇಳಿರೋಂಥ ಪ್ರಕಾರ ಬ್ಲಡ್ ತುಂಬ ಡಿಮ್ಯಾಂಡ್ ಇದೆ, ಅವಶ್ಯಕತೆಗಿಂತ ತುಂಬ ಕಡಿಮೆ ಸಿಗ್ತಾ ಇದೆ. ಹಾಗಾಗಿ ಇದೊಂದು ನಮ್ಮ ಸರ್ ಹೇಳ್ದಂಗೆ ರಕ್ತದಾನ, ಮಹಾದಾನ ಇದೆಲ್ಲೂ ಫ್ಯಾಕ್ಟ್ರಿಯಲ್ಲಿ ರೆಡಿ ಮಾಡೋಕ್ಕಾಗಲ್ಲ. ನಾವೇ ದಾನ ಮಾಡಬೇಕು. ರಕ್ತದಾನ ಆಗಿರ್ಬೋದು, ನೇತ್ರದಾನ ಆಗಿರ್ಬೋದು, ಇನ್ನೊಂದು ಚರ್ಮದಾನ ಆಗಿರ್ಬೋದು, ಇವೆಲ್ಲ ಸ್ವಯಂ ಸೇವೆಯಿಂದ ಇಲ್ಲ ಸ್ವಯಂ ಇಚ್ಛೆಯಿಂದ ಬಂದು ದಾನ ಮಾಡಬೇಕು. ಅದೊಂದು ನಿಟ್ಟಿನಲ್ಲಿ ನಾವೇನು 5 ಜನ ತಂಡ ಇದೆ, ನಾವು ಪ್ರತಿ ವರ್ಷ ಇದೊಂದು ಸ್ವಯಂ ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತ ಆಲ್ರೆಡಿ ದೃಢ ಸಂಕಲ್ಪವನ್ನು ಮಾಡಿ ಇದನ್ನು ಮಾಡ್ತಿದ್ದೇವೆ ಸರ್. ಥ್ಯಾಂಕ್ ಯು ಸರ್. ಸಾಮಾಜಿಕ ಸರ್ವಿಸ್ಗೆ ಏನಪ್ಪ ಅಂತಂದರೆ ಸರ್, ನಾವು ಸಣ್ಣ ಕುಟುಂಬಗಳಿಂದ ಬಂದಿರೋಂಥವ್ರು. ನಾವು ಎಲ್ಲೋ ಒಂದು ಕಡೆ ಸಣ್ಣ ಸರ್ವಿಸ್ಗಳಲ್ಲಿ ಕೆಲವೊಂದು ಅವಶ್ಯಕತೆ ಬೇಕಾದಾಗ ನಮಗೊಂದು ಪ್ರೇರಣೆ ಸಿಕ್ಕಿದೆ. ಈಗ ಕೆಲವು ಸಮಾಜದಲ್ಲಿ ತುಂಬ ಜನ ಸರ್ವಿಸ್ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ನಮಗೆ ಪ್ರೇರಣೆ ಬಂದಿರ್ಬೋದು, ಇಲ್ಲ ನಮ್ಮ ಸ್ವಇಚ್ಛೆಯಿಂದ ಪ್ರೇರಣೆ ಬಂದಿದೆ. ಬಟ್ ಏನಂತಂದರೆ, ನಾನೊಂದು ಸಮಾಜದಲ್ಲಿ ಒಂದು ಭಾಗ, ಇದೇನು ನನಗಾಗಿ ಅಲ್ಲ ನಮಗಾಗಿ ಅನ್ನೋಂಥದ್ದು ಏನೇ ಒಂದು ವಾಕ್ಯಗಳಿದೆ. ಈ ಒಂದು ಮುಖಾಂತರ ನನ್ನ ಕೈಲಾದಷ್ಟು, ನನ್ನ ಕೈಲಿ ಏನಾಗುತ್ತೆ, ಅಳಿಲು ಸೇವೆ ನನ್ನ ಸಮಾಜಕ್ಕೆ ಕೊಡಬೇಕು ಅಂತೇಳಿ ನಾವು ಸಮಾನ ಮನಸ್ಕರು ಏನು ನಾವು ಸೇರಿದ್ದೀವಿ, ಇದೇ ನಮ್ಮ ಸಂಕಲ್ಪ ಸರ್. ನನ್ನ ಸಮಾಜ ನನ್ನ ಕುಟುಂಬ ಇದ್ದಂಗೆ. ಹಾಗಾಗಿ ನನ್ನ ಕುಟುಂಬಕ್ಕೆ ನಾನು ಸರ್ವಿಸ್ ಮಾಡೋಂಥಲ್ಲಿ ಯಾವ ರೀತಿ ತಪ್ಪಿಲ್ಲ ಅಂತ ನನಗೆ ಅನಿಸಿದೆ. ಹಾಗಾಗಿ ನಾನು ಸದಾ ನನ್ನ ಸೊಸೈಟಿ ಜೊತೆಲಿ ನನ್ನ ಕೈಲಾದಷ್ಟು ನಾನು ನಿಲ್ತೇನೆ ಅಂತೇಳಿ ಈ ಮುಖಾಂತರ ಹೇಳ್ತೀನಿ. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು KE ಶ್ರೀನಿವಾಸ್ ಅಂತ, ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಆಕಾಶ್ ಪದವಿ ಪೂರ್ವ ಕಾಲೇಜ್ ಅಧ್ಯಕ್ಷರು ಸರ್. ಹಾಗೆ ನಮ್ಮ ಜೊತೆಯಲ್ಲಿ